ನಾಟಿ ಸ್ಟೈಲಲ್ಲಿ ಮಟನ್ ದಮ್ ಬಿರಿಯಾನಿನ ಮನೆಯಲ್ಲೇ ಹೀಗೆ ಮಾಡಿ ನೋಡಿ. ನೀವು ಹೊರಗಡೆಯಿಂದ ಬುಕ್ ಮಾಡಿ ತರಿಸ್ಕೊಳ್ಳೋದನ್ನೇ ಬಿಟ್ಬಿಡ್ತೀರಾ, ಜೊತೆಗೆ ಹೊರಗಡೆ ಹೋಗಿ ತಿನ್ನೋದನ್ನು ಬಿಡ್ತೀರಾ. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮಟನ್ ದಮ್ ಬಿರಿಯಾನಿನ ಮಾಡ್ಕೊಳ್ಳೋದಕ್ಕೆ ನಾನು ಅರ್ಧ kg ಮಟನ್ನ ತೊಳೆದು ರೆಡಿಯಾಗಿ ಇಟ್ಕೊಂಡು ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆಗ್ತಿರ್ಬೇಕಾದ್ರೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ತೊಳೆದು ಇಟ್ಕೊಂಡ್ರು ಅರ್ಧ kg ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ನ ಈ ರೀತಿ ಎಣ್ಣೆಗೆ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಮಿಕ್ಸ್ ಮಾಡಿಕೊಟ್ಟು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮಟನಲ್ಲಿ ನೀರು ಬಿಡೋದಕ್ಕೆ ಶುರುವಾಗುತ್ತೆ. ನೋಡಿ, ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ. ಈ ಟೈಮಲ್ಲಿ ಇದಕ್ಕೆ ಮಟನ್ ಮುಳುಗುವಷ್ಟು ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನೀರನ್ನು ಹಾಕಿ ತೊಳೆದಿಟ್ಕೊಂಡ್ರೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ಪುದೀನ ಸೊಪ್ಪನ್ನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಮಟನ್ ಜೊತೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಹಿಡಿಯುತ್ತೆ. ಲಿಡ್ನ ಕ್ಲೋಸ್ ಮಾಡಿ 4-5 ವಿಷಲ್ ಬರೋ ತನಕ ಕೂಗಿಸ್ಕೊಳ್ಬೇಕು. ಅಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕ್ವಾಂಟಿಟಿನ ನೋಡಿಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಜೊತೆಗೆ ತೊಳೆದಿಟ್ಕೊಂಡ್ರು ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇಷ್ಟನ್ನೇ ಮಸಾಲೆ ರೆಡಿ. ಈಗ ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ಇಟ್ಕೊಳ್ಳಿ. ಪಾತ್ರೆ ಬಿಸಿ ಆಗ್ತಿದ್ದಂಗೆ ಎಣ್ಣೆ, ಹಾಗೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರಲಿ ಅಂತ ಸ್ವಲ್ಪ ತುಪ್ಪನ ಹಾಕಿ ಪಲಾವ್ ಸಾಮಾನು ಗೊತ್ತಿದೆ ಅಲ್ವಾ ಎಲ್ಲರಿಗೂ, ಆ ಪಲಾವ್ ಸಾಮಾನ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಸಾಮಾನ ಹಾಕ್ಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಘಮ ಘಮ ಅನ್ನಬೇಕು, ಆ ರೀತಿ ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡು ಈಗ ಹೆಚ್ಚಿಟ್ಕೊಂಡ್ರು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಜೊತೆಗೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡ್ರೆ ಫ್ಲೇವರು ಮತ್ತು ಟೇಸ್ಟ್ ಎರಡೂ ಚೆನ್ನಾಗಿರುತ್ತೆ. ಹಾಗಾಗಿ ಕಸ್ತೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟು ಈಗ ಇದಕ್ಕೆ 1.5 ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ kgಗೆ 1.5 ಟೊಮೊಟೊ ಆದರೆ ಸಾಕಾಗುತ್ತೆ. ನೀವು ಕ್ವಾಂಟಿಟಿನ ನೋಡಿಕೊಂಡು ಕಡಿಮೆ ಅಥವಾ ಹೆಚ್ಚು ಮಾಡ್ಕೊಳ್ಬೋದು. ಈಗ ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ನಮಗೆಲ್ಲ ಗೊತ್ತಿರೋ ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಸಾಫ್ಟಾಗಿ ಬೇಯುತ್ತೆ. ಈಗ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ. ಈ ಟೈಮಲ್ಲಿ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಮಟನ್ ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ನೋಡಿ, ಈಗ ಅಷ್ಟರಲ್ಲಿ 4-5 ವಿಷಲು ಸಹ ಕೂಗಿತ್ತು ಕುಕ್ಕರು. ಲಿಡ್ನ ಓಪನ್ ಮಾಡ್ತಾಯಿದ್ದೀವಿ. ನೋಡಿ ಮಟನ್ ಹೆಂಗಿದೆ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ. ಅರೌಂಡ್ ಒಂದು 40-60% ಇವಾಗಲೇ ಬೆಂದೋಗ್ಬಿಟ್ಟಿರುತ್ತೆ. ಈಗ ಇದಕ್ಕೆ ನಾವು ಮಸಾಲೆಗೆ ಬೇಯಿಸಿಟ್ಕೊಂಡಿರೋ ಮಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಒಂದು 2-3 ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಮಸಾಲೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಇದನ್ನು ಹಾಗೆ ಒಂದು 2-3 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಸುತ್ತಲೂ ಎಣ್ಣೆ ಬಿಡಬೇಕಾದ್ರೆ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೆ. ಹಾಗಾಗಿ 1 ಗ್ಲಾಸ್ನಷ್ಟು ಅಕ್ಕಿಗೆ 2 ಗ್ಲಾಸ್ನಷ್ಟು ಬಿಸಿನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಚೆನ್ನಾಗಿ ಕುದಿ ಬರಬೇಕು. ಈ ಟೈಮಲ್ಲಿ ನೆನೆಸಿಟ್ಕೊಂಡ್ರೆ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಾಸುಮತಿ ರೈಸ್ನಾದರೂ ಹಾಕ್ಕೊಳ್ಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಬಾಸುಮತಿ ರೈಸ್ ಹಾಕೋತದೆ ನೀರಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಅಕ್ಕಿಯನ್ನು ಅಂದರೆ ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಈ ಟೈಮಲ್ಲಿ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನ ಸೇರಿಸ್ಕೊಳ್ಳೋದ್ರಿಂದ ರೈಸು ಉದುರುದ್ರಾಗುತ್ತೆ, ಜೊತೆಗೆ ಬೇಗ ಹಾಳಾಗಲ್ಲ. ಹಾಗಾಗಿ ಜೊತೆಗೆ ಟೇಸ್ಟ್ನೂ ಸಹ ಎನ್ಹಾನ್ಸ್ ಮಾಡುತ್ತೆ. ಹಾಗಾಗಿ ನಿಂಬೆಹಣ್ಣನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಕುದಿ ಬರಬೇಕು. ಆ ಟೈಮಲ್ಲಿ ಇದನ್ನು ಮತ್ತೆ ತಿರುಗಿಸ್ಕೊಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆಗಾಗ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಬೇಗ ತಳ ಹತ್ತುತ್ತೆ. ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡ್ತಾ ಇದ್ದೀನಿ. ನೋಡಿ, ಆಗಾಗ ಸ್ವಲ್ಪ ತಿರುಗಿಸ್ಕೊಡ್ಬೇಕು, ಇಲ್ಲಾಂದರೆ ಗ್ಯಾರಂಟಿ ತಳ ಹತ್ತುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ಸಾಕು. ನಮಗೊಂದು ಅಂದಾಜು ಗೊತ್ತಾಗುತ್ತೆ. ನೀರೆಲ್ಲ ಕಡಿಮೆ ಆಗಿರುತ್ತೆ. ಈ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬಿರಿಯಾನಿ ಪಾತ್ರೆನ ತೆಗೆದು ಕೆಳಗಡೆಗೆ ಇಟ್ಕೊಳ್ಳಿ. ಕೆಳಗಡೆಗೆ ಇಟ್ಕೊಂಡು ಒಂದು ಹಳೆ ಟವ, ಒಂದು ಹೆಂಚಿರುತ್ತೆ ಅಲ್ವಾ ಮನೆಯಲ್ಲಿ, ಆ ಟವನ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಬಿಸಿ ಆಗ್ತಿರ್ಬೇಕಾದ್ರೆ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಬಿರಿಯಾನಿ ಪಾತ್ರೆನ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಒಂದು 10 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಮತ್ತು ಇದು ಗ್ಲಾಸ್ ಲಿಡ್ ಆಗಿರೋದ್ರಿಂದ ಏರ್ ಔಟ್ ಆಗುತ್ತೆ ಅಂತ ಹೇಳಿ
ಚಪಾತಿ ಹಿಟ್ಟನ್ನ ಇಟ್ಟಿದ್ದೀನಿ ನಾನು, ಏರ್ ಬ್ಲಾಕ್ ಮಾಡಿದ್ದೀನಿ. ಹಾಗೆ ನೀವು ಬಾಳೆ ಎಲೆನ ಮುಚ್ಚಿ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ನೋಡಿ ಒಂದು 10 ನಿಮಿಷ ಆಯಿತು. ಎಷ್ಟು ಚೆನ್ನಾಗಾಗಿದೆ ಅಂತ ಮಟನ್ ಬಿರಿಯಾನಿ ನೋಡ್ತಾ ಇದ್ದೀರಾ ಅಲ್ವಾ, ಸಖತ್ತಾಗಿದೆ. ಮತ್ತು ತಳ ಹತ್ತೋದಿಲ್ಲ. ಕುಕ್ಕರಲ್ಲಾದರೆ ಮಸಾಲೆ ಎಲ್ಲ ಮೇಲೇ ಇದ್ಬಿಟ್ಟಿರುತ್ತೆ, ಎಲ್ಲ ಕಡೆ ಮಿಕ್ಸ್ ಆಗಿರೋದಿಲ್ಲ. ಆದರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಮಸಾಲೆ ಎಲ್ಲ ಕಡೆ ಈಕ್ವಲ್ಲಾಗಿ ಸ್ಪ್ರೆಡ್ ಆಗಿ ಚೆನ್ನಾಗಿ ಹಿಡ್ದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಮಟನ್ ಬಿರಿಯಾನಿ ಅಂತ, ಸಖತ್ತಾಗಿದೆ. ಪೀಸ್ ನೋಡಿ ನೀವು ಯಾವ ರೀತಿ ಬೆಂದಿದೆ ಅಂತ, ಕೈಯಲ್ಲಿ ಸಾಫ್ಟಾಗಿ ಇರುತ್ತೆ, ಮುಟ್ಟಿದ್ರೆ ಮಕ್ಳಿಗೂ ಸಹ ತಿನ್ನಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಮಟನ್ ಬಿರಿಯಾನಿ, ಸಖತ್ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಸಂಡೇ ಅಥವಾ ಬರೋ ಗೆಸ್ಟ್ಗೆ ನೀವು ಇದೇ ರೀತಿ ಮಟನ್ ಬಿರಿಯಾನಿನ ನಾಟಿ ಸ್ಟೈಲಲ್ಲಿ ಮಾಡಿಕೊಡಿ, ನಿಜವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ. ನೀವೊಂದ್ಸರಿ ಟ್ರೈ ಮಾಡಿ, ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡ್ತೀರಾ ಅಲ್ವಾ. ಇಷ್ಟೇ ಸಖತ್ ಟೇಸ್ಟಿಯಾಗಿರೋ ನಾಟಿ ಸ್ಟೈಲ್ ಮಟನ್ ದಮ್ ಬಿರಿಯಾನಿ ರೆಡಿ. ಪ್ರೀತಿಯಿಂದ ಕುಕ್ ಮಾಡಿ, ಪ್ರೀತಿಯಿಂದ ಸರ್ವ್ ಮಾಡಿ, ಹೇಗೆ ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ರೆಡಿ ಟು ಸರ್ವ್ ಮಟನ್ ದಮ್ ಬಿರಿಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.